3 ಎಕರೆ ಪ್ರಾಪರ್ಟಿ ಸರ್. ಅವ್ರ ಪಿತ್ರಾಯಿತ ಆಸ್ತಿ 3 ಎಕರೆ. ಅದರಲ್ಲಿ 1 ಎಕರೆ ತೋಟ ಇದೆ. ಇನ್ನು ಅರ್ಧ ಎಕರೆಯಲ್ಲಿ ಕುರಿ ಫಾರ್ಮು, ಕೋಳಿ ಫಾರ್ಮ್ ಮಾಡಿದ್ದೀನಿ, ಹಸಿ ಫಾರ್ಮ್ ಮಾಡಿದ್ದೀನಿ. ಇನ್ನು ಅರ್ಧ ಎಕರೆಯಲ್ಲಿ ಮೀನಿನ ಹೊಂಡ ಮಾಡಿದ್ದೀನಿ. ಹಾಂ ಸರ್. ಇದಾರ ಸರ್, ಅವರು ಹಿಂದೆ ಅವ್ರು ಇರಲಿಲ್ಲ ಅಂತ ನೀವೆಲ್ಲ ಯಾಕೆ ಆಗ್ತದೆ ಸರ್? ಈಗ ಬ್ಯಾಕಲ್ಲ, ಈಗ ನನಗೆ ನಮ್ಮ ತಂದೆ ಇರ್ತಾರೆ, ಅವ್ರಿಗೂ ಅವ್ರ ಫಾದರ್ ಇದ್ದೇ ಇರ್ತಾರಲ್ವಾ. ಆ ದಿನ ಮನೇಲೇ ಇದ್ರು. ಅವರು ಪ್ರತ್ಯಕ್ಷ ನೋಡಿದರೆ, ಅವರು ಬಂದು ಹೊಡೆದಿದ್ದಾರೆ ನನಗೆ. ಅದನ್ನ ನಾನು ಹೇಳಿದ್ದು, ನಂಗೆ ಅಲ್ಲೇ ಮಾಡಿದ್ರು ಅಂತೇಳಿ. ಭವಾನಿ ರೇವಣ್ಣವರು ನಮ್ಮ ಮನೆಯವ್ರಿಗೆ ಹಿಂಗೆ ಅಲ್ಲೇ ಮಾಡಿದ್ರು, ಪ್ರಜ್ವಲ್ ರೇವಣ್ಣವರು ಅಲ್ಲೇ ಮಾಡಿದ್ರು ನನ್ನ ಮೇಲೆ. ಹೌದು, ನನ್ನ ಮೇಲೆ ಅಲ್ಲೇ ಮಾಡಿದ್ರು. ಅದು ಯಾವ್ದಕ್ಕೂ ಹೋಗ್ತಾ ಇದ್ದಾಗ ಭವಾನಿ ರೇವಣ್ಣವರು ಅಲ್ಲ ವಿನಯ್ ಅವರು ಹೋಗ್ಬಿಟ್ಟು ನಮ್ಮ ಮನೆಯವ್ರನ್ನ ಕರ್ಕೊಂಬರೋದು ಅಲ್ಲಿಗೆ ಮನೆಗೆ. ಅದಾದ್ಮೇಲೆ ನನಗೆ ಇನ್ಸಿಡೆಂಟ್ ಗೊತ್ತಾಗೋದು, ನಮ್ಮ ಮನೆಯವ್ರನ್ನ ಕರ್ಕೊಂಬಂದೋಳು ಅಂತ. ಹೌದು ಸರ್, 3 ಜನ. ಇಲ್ಲ, ಅವ್ರು ಏನು ಮಾಡಿರ್ತಾರೆ, ಅವತ್ತು ಕರ್ಕೊಂಡೋಗಿ ಕೂಡಾಕಂತಾರಲ್ಲ, ಅವತ್ತು ನಮ್ಮ ಮನೆಯವ್ರ ಕೈಲೇ ಫೋನ್ ಮಾಡಿರ್ತಾರೆ ನಮ್ಮ ಮನೆಗೆ, ನಮ್ಮ ತಂದೆಗೆ. ನಾವು 2 ದಿವಸ ಇರಲ್ಲ, ಬೆಂಗಳೂರು ಕೆಲಸ ಇದೆ, ಬೆಂಗಳೂರಿಗೆ ಹೋಗ್ತಾ ಇದೀವಿ, ನಾವು ಬರೋವರೆಗೂ ನೀವೇನು ಫೋನ್ಗೆ ಮಾಡೋಕೆ ಹೋಗ್ಬೇಡಿ ಅಂತೇಳಿ ಮಾಡಿರ್ತಾರೆ. ಅದಾದಮೇಲೆ ಮಾರನೇ ಬೆಳಿಗ್ಗೆ ನನ್ನ ಕರ್ಕೊಂಡು ಹೋಗ್ತಾರಲ್ಲ ಮನೆಗೆ, ಅಲ್ಲಿ ಅವ್ರು ನಾನು ಹೇಳ್ತೀನಿ ಏನು ಮಾತಾಡ್ಬಿಡಿ, ನಾನು ಬಂದ್ಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ರೆ, ಹಂಗಾಗಿ ಅವ್ರು ಯಾರಿಗೂ ಕಂಪ್ಲೇಂಟ್ ಏನು ಕೊಡೋಕೆ ಹೋಗಲ್ಲ. ಇನ್ಸಿಡೆಂಟ್ ಆದ 2-3 ದಿವಸಕ್ಕೆ ನಾನು ಕಂಪ್ಲೇಂಟ್ ಕೊಡೋಕೆ ಹೋಗೋದು, ಇದೆಲ್ಲ ಆದಮೇಲೆ ಟೌನ್ ಸ್ಟೇಷನ್ಗೆ. ಸರ್, ನನಗೆ ಭಯ ಅಂತ ಏನಿಲ್ಲ, ಎದಕ್ಕೆ ಕರೆ ಮಾಡ್ತಾರೆ. ರಕ್ಷಣೆ ನಾನು ಕೇಳಿದ್ದೀನಿ, ಎಂಕ್ವೈರಿನೇ ಮಾಡ್ತಾ ಇಲ್ಲ, ರಕ್ಷಣೆ ನಂಗೆ ಕೊಡ್ತಾರೆ. ಬಟ್ ಏನಂತಾರೆ, ಬೆದರಿಕೆ ಕರೆ ಬರ್ತದೆ. ಇನ್ನೇನು ಅವರ ಪ್ರಭಾವ ಎಲ್ಲ ಹಾಸನ ಡಿಸ್ಟಿಕಲ್ಲೇ ಐತೆ ಅಂದಮೇಲೆ ಪ್ರಭಾವ ಬೀರದೇ ಇರ್ತಾರ. ನಿನ್ಗೆ ಯಾಕೆ ಬೇಕಿತ್ತು ಇವೆಲ್ಲವ, ನೀನು ಸುಮ್ಮನೆ ಅವ್ರನ್ನ ಕಂಪ್ಲೇಂಟ್ ಮಾಡಬೇಡ, ಅವ್ರನ್ನ ಕೇಸಿಂದ ಕೈ ಬಿಡು, ನಿನ್ಗೆ ಯಾಕೆ ಬಿಡಲಿಲ್ಲ ಅಂತಾರೆ. ನಿನಗೆ ಮಾಮೂಲಿ ಗೊತ್ತಲ್ಲ, ಎದುರಿಸ್ತಾರೆ, ನೀನು ಹೊಡಿಸ್ತೀನಿ ಅಂತಾರೆ, ಸಾಯಿಸ್ತೀನಿ ಅಂತಾರೆ. ನಾನು ಯಾವ್ದಕ್ಕೇನು ತಲೆ ಕೆಡಿಸ್ಕೊಂಡಿಲ್ಲ, ನಾನು ನ್ಯಾಯಬದ್ಧವಾಗಿ ಹೋರಾಟ ಮಾಡಬೇಕು, ನಾನು ಮಾಡ್ತಾ ಇದ್ದೀನಿ. ಹೋಗ್ತೀನಿ, ನಾನು ದಿವಸ ಹೋಗ್ತೀನಿ. ಹನುಮಂತಪ್ಪ ಅಂತೇಳಿ ನಮ್ಮ ಲೇಬರ್ ಇದ್ದಾರೆ, ಅವ್ರ ಕಡೆ ಯಾರಿಲ್ಲ. ಈಗ ನಾನು ಪ್ರೆಸೆಂಟು ನಾನೇ ಅನ್ಬೋದಲ್ಲಿದ್ದೀನಿ. ಒಳಗಡೆ ಯಾರೂ ಬಂದಿಲ್ಲ, ನಾನು ಯಾರನ್ನೂ ಬಿಟ್ಟಿಲ್ಲ ಅಲ್ಲಿಗೆ. ಬಟ್ ಅವ್ರು ಬಂದೂ ಇಲ್ಲ, ಅವ್ರು ರಿಜಿಸ್ಟರ್ ಆದ ಹೋದವರು ಅವ್ರು ಯಾರು ಈ ಕಡೆ ಬಂದೇ ಇಲ್ಲ, ನಾನು ನೋಡೇ ಇಲ್ಲ ನಾನು ಅವ್ರನ್ನ. ಸರ್, ಕಾನೂನುಬದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀನಿ. ಬಟ್ ನನಗೆ ಪ್ರಾಪರ್ಟಿ, ಜಮೀನ್ದೇನು ಪ್ರಾಪರ್ಟಿ ಇದೆ ಕೋರ್ಟಲ್ಲಿ ಡಿಸೈಡ್ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಭ್ರೂಣ ಹತ್ಯೆ ಏನಾಗಿದೆ, ನನ್ನ ಪ್ರಾಪರ್ಟಿ ತಗೊಂತೀನಿ, ಬಟ್ ನನ್ನ ಮಗುನಂತ ಅವ್ರು ವಾಪಸ್ ಕೊಡೋಕ್ಕಾಗಲ್ಲ. ಅವ್ರು ಕೊಡೋಕ್ಕಾಗದೇ ಇರೋದ್ರಿಂದ ಅವ್ರಿಗೆ ಮಾಡಿರೋ ತಪ್ಪಿಗೆ ಅವ್ರಿಗೆ ನ್ಯಾಯಬದ್ಧವಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು. ಈ ಪ್ರಕರಣದಲ್ಲಿ ಯಾರು ಇದ್ದಾರೆ, ಪೊಲೀಸ್ನವ್ರು ವಿನಯ್ ಆಗಿರ್ಬೋದು, ದೀಪಕ್ ಆಗಿರ್ಬೋದು, ಭವಾನಿ ರೇವಣ್ಣವರಾಗಿರ್ಬೋದು, ಪ್ರಜ್ವಲ್ ರೇವಣ್ಣವರಾಗಿರ್ಬೋದು, ರೇವಣ್ಣ ಸಾಹೇಬರಾಗಿರ್ಬೋದು, ಯಾರು ಆಗಿರಲಿ, ಈ ಪ್ರಕರಣದಲ್ಲಿ ಅಷ್ಟು ಜನ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅಂತ ನಾನು ಕೇಳ್ತೀನಿ.